ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಯಾವುದೇ ಒಂದು ದೇಶ ಮುಂದುವರೆದಿದೆ, ಡೆವಲಪ್ಡ್ ಕಂಟ್ರಿ ಆಗಿದೆ ಅಂತಂದರೆ ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆಗಳು ಹೇಗಿದೆ, ಮತ್ತು ನೆಕ್ಸ್ಟು ಆರೋಗ್ಯದ ವ್ಯವಸ್ಥೆ ಹೇಗಿದೆ. ಸರ್ಕಾರ ಫ್ರೀ ಕೊಟ್ಬಿಟ್ರೆ ದೊಡ್ಡವರಾಗಲ್ಲ ರೀ. ಶೈಕ್ಷಣಿಕ ವ್ಯವಸ್ಥೆನ ಫೌಂಡೇಶನ್ ಇದ್ದಂಗೆ ಭದ್ರ ಮಾಡಬೇಕು. ಅದು ಭದ್ರ ಆದರೆ ಆರೋಗ್ಯದ ವಿಷಯದಲ್ಲಿ ನಾವು 2 ಹೆಜ್ಜೆ ಇಟ್ಟಂಗಾಗುತ್ತೆ. ಇದನ್ನು ಇದು ಮಾಡಬೇಕು ಅಂತಂದರೆ 2014ನೇ ಇಸ್ವಿವರೆಗೂ ಸುಮಾರು 65 ವರ್ಷಗಳ ಕಾಲ ಕಾಂಗ್ರೆಸ್ ರೂಲ್ ಮಾಡುತ್ತೆ. ಇದ್ರ ಬಗ್ಗೆ ಯೋಚನೆಯೇ ಮಾಡಲ್ಲ. ಕರೋನಾ ಬಂತು. ಕರೋನಾ ಬಂದರೆ ಏನಾಯಿತು? ಇಲ್ಲ ಅಮೇರಿಕಾ ಕಡೆ ನೋಡ್ತಿದ್ವಿ, ಇಲ್ಲ ಇನ್ಯಾವುದೋ ಯುರೋಪ್ ಖಂಡದ ಕಡೆ ನೋಡ್ಕೊಂಡು ಔಷಧಿ ಕೊಡಲಿ ಅಂತ ಮಾಡ್ತಿದ್ವಿ. ಆದರೆ ನರೇಂದ್ರ ಮೋದಿಯವರು ಏನು ಮಾಡಿದ್ರು? ಹಗಲು ರಾತ್ರಿ ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿಗೆ ಓಡಾಡಿ, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಯಾರು ರಿಸರ್ಚ್ ಮಾಡ್ತಾರೆ ಅವ್ರನ್ನೆಲ್ಲ ಹುಡುಗಂಬಿಸ್ಬಿಟ್ಟು 2 ವ್ಯಾಕ್ಸಿನ್ನ ಕಂಡುಹಿಡಿದ್ರು. 2 ವ್ಯಾಕ್ಸಿನ್ನ ಕಂಡುಹಿಡಿದು ಏನಾಯಿತು? ನಮ್ಮ ದೇಶದಲ್ಲಿ ನೋಡಿ, ಅಮೇರಿಕಾದಲ್ಲಿ ಜನಸಂಖ್ಯೆ 25-30 ಕೋಟಿ ಜನ ಇರ್ತಕ್ಕಂಥ ಜನಸಂಖ್ಯೆ ಅತ್ಯಂತ ಜಾಸ್ತಿ ಜನ ಸತ್ತರು. ಆದರೆ ಅದು ದೊಡ್ಡ ವಿಷಯ ಆಗಲೇ ಇಲ್ಲ. ಅದಕ್ಕಿಂತನೂ ಕಡಿಮೆ ಜನ ನೋಡಿ, 30 ಕೋಟಿಗೆ ಎಷ್ಟು ಜನ ಸತ್ತರು ಅಂದರೆ 140 ಕೋಟಿ ಜನಕ್ಕೆ ಎಷ್ಟು ಜನ ಸಾಯಬೇಕು? ಇದು ಸಿಂಪಲ್ ಮ್ಯಾಥಮೆಟಿಕ್ಸ್. ಇದು ಅದನ್ನು 4ರಷ್ಟು ಜನ ಸಾಯಬೇಕಿತ್ತು, ಆದರೆ ಸಾಯಲಿಲ್ಲ. ನಮ್ಮಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಗಿತ್ತು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಡತನದಿಂದ ಬಂದಿರತಕ್ಕಂಥ, ದೇಶಭಕ್ತಿ ಇರ್ತಕ್ಕಂಥ, ಕಷ್ಟಪಡ್ತಕ್ಕಂಥ, ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನಮಗಿದ್ದರು. ಹಾಗಾಗಿ ಏನಾಯಿತು? ನಾವು 2 ವ್ಯಾಕ್ಸಿನ್ಗಳನ್ನ ಕಂಡುಹಿಡಿದ್ವಿ. ಬರೀ 2 ವ್ಯಾಕ್ಸಿನ್ಗಳನ್ನ ಕಂಡುಹಿಡಿದು ಕೋಟಿಗಟ್ಟಲೆ 140 ಕೋಟಿ ಜನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಇದನ್ನು ಗ್ರೌಂಡ್ ಝೀರೋನಲ್ಲಿ, ಅಂದರೆ ಗ್ರೌಂಡ್ ಮೇಲೆ ದಾರಿ ತಂದಿದ್ದು ನರೇಂದ್ರ ಮೋದಿಯವರು. ಇದನ್ನು ಕಾಂಗ್ರೆಸ್ನವರು ಏನು ಮಾಡಿದ್ರು? ಫಸ್ಟು ವಿರೋಧ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು? ಕ್ಯೂನಲ್ಲಿ ಕೊನೆಗೆ ನಿಂತ್ಕೊಂಡ್ಬಿಟ್ಟು ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋದರು. ಇದು ನಾವು ನೋಡಿದ್ದೀವಿ ಮೈಸೂರಿನಲ್ಲಿ. ಏನು ಅಂತಂದರೆ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಸತ್ತೋಗ್ತಾರೆ ಅಂತ ಒಂದು ಹಬ್ಸಿದ್ರು. ಈ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಂತಿದ್ದಾರೆ, ಅವರು ಈ ಮಹಾಕುಂಭಮೇಳ ನಡೀತು 144 ವರ್ಷಕ್ಕೊಂದು ಸರಿ ನಡೆಯುತ್ತೆ ಅಲಹಾಬಾದಲ್ಲಿ. ಅಲ್ಲಿ ನಡೆದಾಗ ಏನು ಡುಬ್ಕಿ ಹಾಕಿಬಿಟ್ರೆ ಶ್ರೀಮಂತರಾಗ್ಬಿಡ್ತಾರೆ ಅಂತ ಹುಚ್ಚು ಮುಂಡೆ ಗಂಡಾರಿ ಇವನು. ಯಾರೋ ಡುಬ್ಕಿ ಹಾಕಿದ್ರು ಶ್ರೀಮಂತರಾಗ್ತಾರೆ ಅಂತ ಯಾರೂ ಹೇಳಿಲ್ಲ. ಇವನೇ ಹುಟ್ಟಿಸ್ಕೊಂಡು ಹೇಳ್ತೀಯಾನೆ BJP ಮೇಲೆ ಒಂದು ಕಲ್ಲು ಹೊಡೆಯೋದಕ್ಕೆ. ಕಾಂಗ್ರೆಸ್ನವರು ಈ ಥರ ತಂತ್ರಗಾರಿಕೆ ಮಾಡಿಕೊಂಡೇ ಏನು ಮಾಡ್ತಾರೆ? +1 ಸ್ಕೋರ್ ಮಾಡ್ತಾರೆ, BJP ಮೇಲೆ ಸ್ಕೋರ್ ಮಾಡ್ತಾರೆ. BJPನಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಅಂತವರು ಮುಂಚೂಣಿನಲ್ಲಿರ್ತಕ್ಕಂಥ ಲೀಡರ್ಸ್ ಮಾತಾಡ್ತಾ ಇರೋದು ಏನು ಅಂತಂದರೆ ಪ್ರಾಮಾಣಿಕರು, ಕಷ್ಟಪಟ್ಟು ಕೆಲಸ ಮಾಡೋರು. ಮತ್ತು ದೇಶದಲ್ಲಿ ಏನಾದರೂ ಸಾವಾಯಿತು ಅಂದರೆ ನಮ್ಮ ಮನೆಯಲ್ಲೇ ಸಾವಾಯಿತು ಅಂತ ಸಂಕಟ ಪಡ್ತಕ್ಕಂಥ ಜನ. ಇಂಥವ್ರನ್ನ ನಾವು ಮುಖ್ಯಮಂತ್ರಿ, ಪ್ರಧಾನಮಂತ್ರಿಯಾಗಿ ನೋಡೋದು ನಮ್ಮ ಸೌಭಾಗ್ಯ ಅಲ್ವಾ? ನಮ್ಮ ಕಾಲಮಾನದಲ್ಲಿ ಇಂಥ ಪ್ರಧಾನಮಂತ್ರಿ ನೋಡಿದ್ದೀವಿ. ನಮ್ಮ ದೇಶ ಡೆವಲಪಿಂಗ್ ಕಂಟ್ರಿ ಅಂತ ಬಿಟ್ಟುಬಿಟ್ಟು ಡೆವಲಪ್ಡ್ ಕಂಟ್ರಿ ಅಂತ ಆಗ್ತಾಯಿದೆ. ಪ್ರಪಂಚದ ಎಲ್ಲ ಆಯಾಮಗಳು ಏನೇನೋ ಎಕನಾಮಿಕ್ಸು ಡಿಪಾರ್ಟ್ಮೆಂಟ್ಗಳೇ ಎಲ್ಲಾದ್ರೂ ನಂಬರ್ 1 ಹಾಕಿ ಕೊಟ್ಟಿದ್ದೀವಿ. ಎಲ್ಲಾದ್ರೂ ನಂಬರ್ 1 ಹಾಕಿ ಕೊಟ್ಟಿದ್ದೀವಿ ಅಂತ ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಇದು ಮಾಡ್ಬೋದು. ಆದರೆ 2 ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಒಂದು, ಸೋಲಾರ್ ಸಿಸ್ಟಮ್ಮಿಂದ ಜನಜೀವನವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಏನಾದರೂ ಉಪಯೋಗಗಳು ಮಾಡ್ತಾಯಿದ್ದಾರೆ, ಆವಿಷ್ಕಾರಗಳನ್ನ ಮಾಡ್ತಾಯಿದ್ದಾರೆ, ಜನೋಪಯೋಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದಾರೆ, ಜನಕ್ಕೆ ಗ್ರೌಂಡ್ ಲೆವೆಲಲ್ಲಿ ಮುಟ್ತಾ ಇದೆ ಅಂತಂದರೆ ಅದು ನರೇಂದ್ರ ಮೋದಿಯವರ ಕಾಲದಲ್ಲಿ. ನೋಡಿ, ಸೋಲಾರ್ ಸಿಸ್ಟಮ್ಮಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ವಾಟರ್ನ ಹೀಟ್ ಮಾಡ್ತೀವಿ. ಇದು ಒಂದು ಕ್ರಾಂತಿಯಾಗಿ ಮಾಡಿಬಿಟ್ಟು ಪ್ರಪಂಚಕ್ಕೆ ನಾವು ಲೀಡರ್ಸ್ ಆಗಿ ಹೊರಟಿದ್ವಿ ನರೇಂದ್ರ ಮೋದಿಯವರ ಕಾಲದಲ್ಲಿ. ಇದು ಅತಿ ಅದ್ಭುತ ಸಾಧನೆ. ಪ್ರಪಂಚದಲ್ಲಿ ಏನಾದರೂ ಸೋಲಾರ್ ಸಿಸ್ಟಮ್ಗೆ ಲೀಡರ್ಸ್ ಇದ್ದಾರೆ ಅಂತಂದರೆ ಅದು ನರೇಂದ್ರ ಮೋದಿಯವರ ಕಾಲದಲ್ಲಿ ಭಾರತ ದೇಶ ಅಂತ ಹೇಳಬೇಕು. ಇದು ಸೂಕ್ತವಾದ ಸಮಯ. ನರೇಂದ್ರ ಮೋದಿಯವರಿಗೆ ನಮ್ಮ ಒತ್ತಾಸೆ, ನಮ್ಮ ಇದು ಏನು ಅಂತಂದರೆ, ಸರ್ ದಯವಿಟ್ಟು ನೀವು ಇಂಡಿಯಾ ಅಂತ ಕರೆಯೋದನ್ನು ಸ್ಟಾಪ್ ಮಾಡಿ, ಭಾರತ ದೇಶ ಅಂತ ಕರೆಯೋದನ್ನು ಬಿಡಿ. ನಾವು ಹಿಂದೂಸ್ತಾನ, ಯಾವಾಗ ಪಾಕಿಸ್ತಾನವನ್ನು ಡಿವೈಡ್ ಮಾಡಿಕೊಟ್ಬಿಟ್ವಿ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಕೊಟ್ಬಿಟ್ವಿ, ಉಳಿದಿರೋದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಆದ್ದರಿಂದ ನಮ್ಮ ದೇಶವನ್ನು ಹಿಂದೂಸ್ತಾನ ಅಂತ ಮಾಡಬೇಕು. ಇದನ್ನು ಸಹ ನಿಮ್ಮ ಅಜೆಂಡಾದಲ್ಲಿ ಮೇಲ್ಗಡೆ ಇಟ್ಕೊಳ್ಳಿ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.